Second heading, first question. ಅವನು ಏನು ಕೊಟ್ಟಿದ್ದಾನೆ ನೋಡ್ರಿ, ಯೂಸ್ ದ ಫ್ಯಾಕ್ಟರ್ ಥಿಯರಮ್ ಟು ಡಿಟರ್ಮೈನ್ ವೆದರ್ ಜಿ ಆಫ್ ಎಕ್ಸ್ ಈಸ್ ಎ ಫ್ಯಾಕ್ಟರ್ ಆಫ್ ಪಿ ಆಫ್ ಎಕ್ಸ್. ಈಗ ಅವನೇನು ಕೇಳ್ತಾನೆ, ಜಿ ಆಫ್ ಎಕ್ಸ್ ಈಸ್ ಎ ಫ್ಯಾಕ್ಟರ್ ಅಂತ ಕೇಳ್ತಾ ಇದ್ದಾನೆ, ಹೌದಾ ಇಲ್ಲ ಅಂತ ಹೇಳ್ಬೇಕು. ಅದಕ್ಕಿಂತ ಮುಂಚೆ ನಿಮಗೆ ಫ್ಯಾಕ್ಟರ್ ಅಂದ್ರೆ ಏನಂತ ಗೊತ್ತಿರಬೇಕು. ಓಕೆ, ಫ್ಯಾಕ್ಟರ್ ಅಂತಂದ್ರೆ ಏನು, ರಿಮೈಂಡರ್ ಬಂದು 0 ಬರಬೇಕು. ಓಕೆ, ರಿಮೈಂಡರ್ 0 ಬಂದ್ರೆ ಫ್ಯಾಕ್ಟರ್ ಅಂತ ಕರಿತೀವಿ. ಓಕೆ, ನಾಟ್ ಎ ಫ್ಯಾಕ್ಟರ್ ಯಾವಾಗ ಕರಿತೀವಿ ಅಂತಂದ್ರೆ ರಿಮೈಂಡರ್ ಬಂದು 0 ಬರಲಿಲ್ಲ ಅಂದ್ರೆ ನಾಟ್ ಎ ಫ್ಯಾಕ್ಟರ್ ಅಂತ ಕರಿತೀವಿ. ಓಕೆನಾ? ಸೊ ಈ ಕ್ವಶನ್ ಕೊಟ್ಟಿರೋದು ಪಿ ಆಫ್ ಎಕ್ಸ್ ಅವನಿಗೆ ಕೊಟ್ಟಿದ್ದಾನೆ. ಪಿ ಆಫ್ ಎಕ್ಸ್ ಈಕ್ವಲ್ ಟು 2x³ ಪ್ಲಸ್ x³ ಮೈನಸ್ 2x ಮೈನಸ್ 1. ಓಕೆನಾ? ನಾವೇನು ಕಂಡಿಬೇಕು, ಜಿ ಆಫ್ ಎಕ್ಸ್ ಫ್ಯಾಕ್ಟರ್ ಐತಾ ಇಲ್ಲ ಅಂತ ಕಂಡಿಡ್ಬೇಕು ತಾನೆ. ಸೊ ಜಿ ಆಫ್ ಎಕ್ಸ್ನ 0 ಅಂತ ತಗೊಳ್ಳೋಣ. ಜಿ ಆಫ್ ಎಕ್ಸ್ ಈಕ್ವಲ್ ಟು 0. ಈಗ ಜಿ ಆಫ್ ಎಕ್ಸ್ ವ್ಯಾಲ್ಯೂ ಏನು, x ಪ್ಲಸ್ 1 ಈಸ್ ಈಕ್ವಲ್ ಟು 0. ಈ ಪ್ಲಸ್ 1 ಹಾಕೋದ್ರೆ -1. ಈಗ ನೀವು ಎಕ್ಸ್ ಇದ್ದಲ್ಲೆಲ್ಲ ಮೈನಸ್ ಹಾಕಿದ್ರೆ, ಇಲ್ಲಿ ಎಕ್ಸ್ ಇದ್ದಲ್ಲೆಲ್ಲ ಮೈನಸ್ ಅನ್ನು ಇಲ್ಲಿ ಹಾಕಿದ್ರೆ ನಿಮಗೆ ರಿಮೈಂಡರ್ ಸಿಗುತ್ತೆ. ಸೊ ಏನು ಬರಿತೀವಿ, ಪುಟ್ ಎಕ್ಸ್ ಈಕ್ವಲ್ ಟು -1 ಇನ್ ಪಿ ಆಫ್ ಎಕ್ಸ್. ಇಲ್ಲಿ ಎಕ್ಸ್ ಇದ್ದಲ್ಲೆಲ್ಲ -1 ಹಾಕ್ರಿ. 2 ಇಂಟು -1 ಹೋಲ್ ಕ್ಯೂಬ್ ಪ್ಲಸ್ -1 ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು -1 ಎಕ್ಸ್ ಇದ್ದಲ್ಲೆಲ್ಲ -1 ಹಾಕಿದೆ. ಈಗ 2 ಇಂಟು -1 ಕ್ಯೂಬ್ ಏನಾಗುತ್ತೆ, -1 ಕ್ಯೂಬ್ ಬಂದು -1 ಇಂಟು -1 ಇಂಟು -1 ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ -1 ಆಗುತ್ತೆ. ಸೊ ಇಲ್ಲಿ -1 ಬರ್ತೀವಿ. ಪ್ಲಸ್ -1 ಸ್ಕ್ವೇರ್ ಏನು +1 ಆಗುತ್ತೆ. ಇಲ್ಲಿ ನೋಡಿದ್ರೆ -1 ಸ್ಕ್ವೇರ್ ಏನಾಗುತ್ತೆ, -1 ಇಂಟು -1 ಮೈನಸ್ ಇಂಟು ಮೈನಸ್ ಪ್ಲಸ್ 1 1 1 ಆಗುತ್ತೆ. ಓಕೆ, ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ 2 1 2 -1. ಈಗ ನೀವು ನೋಡಿದ್ರೆ ಪ್ಲಸ್ ಇಂಟು ಮೈನಸ್ 2 1 2 ಆಯಿತು, +1 +2 -1. ಈಗೇನಾಯಿತು, -2 + 2 ಕ್ಯಾನ್ಸಲ್ ಆಯಿತು, +1 -1 ಕ್ಯಾನ್ಸಲ್ ಆಯಿತು, ಈಸ್ ಈಕ್ವಲ್ ಟು 0. ಈಗ ನಿಮಗೇನು ರಿಮೈಂಡರ್ ಏನು ಬಂತಿಲ್ಲಿ 0 ಬಂದಿದೆ. ರಿಮೈಂಡರ್ 0 ಅಂದ್ರೆ ಏನು, ನಾವು ಫ್ಯಾಕ್ಟರ್ ಅಂತ ಬರಿಬೋದು ತಾನೆ. ಈಗ ಏನು ಬರಿತೀವಿ, ಸಿನ್ಸ್ ಪಿ ಆಫ್ -1 ಈಕ್ವಲ್ ಟು 0. ಸೊ ಏನು ಬರೆಯೋದು, ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಏನಿಲ್ಲ, ಎಕ್ಸ್ ಪ್ಲಸ್ 1 ಈಸ್ ಅ ಫ್ಯಾಕ್ಟರ್ ಆಫ್ ಪಿ ಆಫ್ ಎಕ್ಸ್ ಏನು ಕೊಟ್ಟಿದ್ದಾನೆ, 2x³ ಪ್ಲಸ್ x² ಮೈನಸ್ 2x ಮೈನಸ್ 1.